ಮಚ್ಚ ಬಾಯ್ಲಿ ಹೇಳೋ ಮಗ. ಎಲ್ಲಿ ನಮ್ಮ ಹುಡುಗರು ಒಬ್ರು ಕಾಣ್ತಾ ಇಲ್ಲ ಅಲ್ವಾ, ಬೆಳಗ್ಗೆ ಯಾರು ಕಾಣ್ಲಿಲ್ಲ. ಓ ಅಲ್ಲಾರ ಇರಂಗವ್ರೆ. ಓ ನಮ್ಮನ್ ಬಿಟ್ಟು ಅವಾಗ ಅಸೆಂಬ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡವ್ರೆ. ಸರಿ ಬಾ, ಏನೋ ಮಾಡ್ತಾವ್ರ ನೋಡೋಣ ಹಂಗಾರೆ. ಬಾಯ್ಸ್ ಎಲ್ಲ ಮಂಗಳೂರು ಟ್ರಿಪ್ ಹೋಗಕ್ಕೆ ಪ್ಲಾನ್ ಮಾಡ್ತಾವ್ರೆ. ಇವಾಗ ಆಗ್ಲೇ ಟ್ರಿಪ್ ಕ್ಯಾನ್ಸಲ್ ಮಾಡಿ ಅವ್ರ ಸಾಧನೆಗಳ ಬಗ್ಗೆ ಮಾತಾಡ್ತವ್ರೆ, ನೋಡೋಣ ಬನ್ನಿ. ಇವರು ನಮ್ಮ ಧೂಮಪಾನ ಮತ್ತು ಮದ್ಯಪಾನ ಇಲಾಖೆ ಅಧ್ಯಕ್ಷರು. ಬರೀ ಇಂತದೆಯ ಭದ್ರಕಾಳಿ, ಅಂಜನಾದ್ರಿ, ಅಲ್ಲಿ ಇನ್ನೊಂದು ಭದ್ರಕಾಳಿ ಇದೆ. ಇಲ್ಲಿ ಏನೇ ಯಾವ್ದೇ ಬಾರ್ ಲಾಸ್ ಅಲ್ಲಿ ಇದ್ರು ಪಾಪ ಇವ್ರು ಒಂದ್ ಕರೆ ಮಾಡಿದ್ರೆ ಪಾಪ 12 ಗಂಟೆ ರಾತ್ರಿ ಆಗ್ಲಿ ಡಿಒ ಅಲ್ಲಿ ಹೋಗ್ಬಿಟ್ಟು ಪಾಪ ಎಲ್ಲರೂ ಸಹಾಯ ಮಾಡ್ಕೊಡ್ತಾರೆ. ಇವರು ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮತ್ತೆ ಕೇರಳ ಹುಡುಗರು ಇವ್ರನ್ನ ಇಲ್ಲಿ ನಂಬ್ಕೊಂಡು ಬಂದಿದ್ದಾರೆ. ಬ್ರೋ 90 ಬ್ರೋ ಅಂದ್ರೆ ಪಾಪ ಅವ್ರ ಪ್ರಾಣನ್ ಪಣಕ್ಕಿಟ್ಟು ಪೊಲೀಸ್ ಅವ್ರ ಹತ್ರ ಕೈಗೋ ಕಾಲ್ಗೋ ಬಿದ್ದು ಹೋಗಿ ತಗೊಂಡ್ಬಂದ್ ಕೊಡ್ತಕ್ಕಂಥ ದೊಡ್ಡ ಮನುಷ್ಯರು ಇವರು. ಕಿಶೋರ್ ಅಂತ ಇವರು ಒಂದ್ ಕಾಲದಲ್ಲಿ ಐಸ್ ಬರ್ಸ್ಟ್ ಕಂಪ್ನಿ ಬೆಳೆಸ್ತಾ ಇದ್ರು. ನಮಗೆಲ್ಲ ಗೊತ್ತಾಗೋಯ್ತು. ಐಸ್ ಬರ್ಸ್ಟ್ ಕಂಪ್ನಿ ಸಿದ್ದಿಕ್ಕೆ ಅದು ಸ್ವಲ್ಪ ಹಾರ್ಮ್ಫುಲ್ ಅಂತ ಗೊತ್ತಾದಾಗಿಂದ ಅಧ್ಯಕ್ಷ ಜೊತೆ ಸೇರ್ಕೊಂಡು ಉಪಾಧ್ಯಕ್ಷರು ಕನೆಕ್ಟ್ ಕಲ್ತಿದ್ದಾರೆ ಈಗ. ಓಕೆ, ನೆಕ್ಸ್ಟ್ ಇವ್ರು ಬಂದು ಪ್ಲೇಯರ್ಸ್. ಇವ್ರು ನಮ್ಮ ಮುಂದೆ ಕುಡ್ದಿರ ಸ್ನಾಪ್ ಅಲ್ಲಿ ನೋಡಿದೀವಿ ನಾವು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಇವ್ರೊಂಥರ ಸಫಾನ್ ಅಂತ ಇವ್ರು ಆಗಾಗ ಇದು ಹೊಡಿತಾ ಇದ್ರು. ಎಲ್ಲರೂ ಸೇರ್ಕೊಂಡು ಬಂದು ಲೈಟ್ಸ್. ಈಗ ಸದ್ಯಕ್ಕೆ ಸ್ವಲ್ಪ ಯಾರದು ಹಣಕಾಸಿನ ಸಚಿವರು ದುಡ್ಡು ಸ್ವಲ್ಪ ಸ್ಯಾಂಕ್ಷನ್ ಮಾಡಿದ್ರಂತೆ, ಅದಕ್ಕೋಸ್ಕರ ಕನೆಕ್ಟ್ ಬಂದಿದ್ದಾರೆ. ಇವರು ಸಿಂಗ್ಲಿ ಅಂತ, ತಿಕ್ಲು ರಾಜ ಇವ್ರ ಬ್ರ್ಯಾಂಡ್. ತಿಕ್ಲು ರಾಜ ಹಾಕಿದ್ರೆ ಸುಡಿಯೋ ಪ್ಯಾಂಟ್, ಕುಡಿಯೋದ್ ಮಾತ್ರ ತಿಕ್ಲು ರಾಜ. ಇವರು ಬಸ್ ಸ್ಟ್ಯಾಂಡ್ ಅಭಿ ಅಂತ. ಬಸ್ ಸ್ಟ್ಯಾಂಡ್ ಅಭಿ. ರಿಂಗ ಶೇಷು ಅಂತ. ರಿಂಗ ಶೇಷು ಅಲಿಯಸ್ ಒಂದ್ 9 ಕ್ಯಾಶ್ ಬಿಟ್ರೆ ಸಾಕು, ಭೂಮಿನ ಉಲ್ಟಾ ತಿರ್ಗಿಸ್ತಾರೆ ಇವರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಇವರು ವೀರ ಅಂತ. ಇವರು ಪೊಲೀಸರಿಗೆಲ್ಲ ಶುಗರ್ ಕೇನ್ ದಾನ ಮಾಡ್ತಕ್ಕಂಥ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮನ್ನ ತಡೆದಿರುವವರು ಯಾರು? ಇವ್ರು ಕಾಮನ್ ಡೈಲಾಗ್ ಅಧ್ಯಕ್ಷರದು. ಕನ್ನಡ ಎಲ್ಲ ಕೆಲಸ ಮಾಡ್ತಾರೆ, ಪಾಪ ಭಾಷಣ ಎಲ್ಲ ಮಾಡೋ ಸ್ವಲ್ಪ ಮುಜುಗರ, ನಂಗೆ ಕನ್ನಡ ಬರಲ್ಲ ಅಂತಾರೆ. ಇವ್ರಂತಾರ MM ನಂದ. ಆಯ್ತು, ಆಮೇಲೆ ಫುಲ್ ಕನೆಕ್ಟ್ ಸೇದ್ದಂಗೆ ಯಾರನ್ನ ಸೇದ್ ಹೋಗ್ತಾಗ ಅರ್ಧ ಇಸ್ಕೊಂಡ್ ಸೇದ ಅಂತ. ಎಣ್ಣೆ ಹೊಡಿಬೇಕಾದ್ರೆ ಮ್ಯಾಜಿಕ್ ಮೂಮೆಂಟ್ ಬಿಟ್ಟು ಬೇರೆ ಏನು ಮುಟ್ಟಲ್ಲ. ಆಯ್ತು, ಆಮೇಲೆ ಏನು ಸ್ಪ್ರೈಟ್ ಮ್ಯಾಂಡೇಟ್ರಿ ಇರಲೇಬೇಕು ಸಾಹೇಬ್ರಿಗೆ. ಸೈಡ್ಸ್ ಇರ್ಬೇಕು. 90 ಮೇಲೆ ಬಾಡಿ ಹೊಡಿಗೆ ಹೋಯ್ತು ಅಂತಂದ್ರೆ ಕಾಲ್ ಒಡ್ರಗಾಲ ಆಗ್ತದೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ಈಗ ಕಾಲ್ ತೋರಿಸ್ತೀನಿ. ಯಾರು ಏನೋ ನೋಡಲ್ಲ, ಕೈ ಹಾಕ್ಬಿಡ್ತಾನೆ ಅಷ್ಟೇ. ಮಿಸ್ ಆಗಿ ಕುಡಿಯೋ ಎಣ್ಣೆ ತೇಲ್ಸ ಎಣ್ಣೆ ಕನ್ಫ್ಯೂಸ್ ಆಗ್ಬಿಟ್ಟು ಕೈ ಕಕ್ಕೋಗ್ಬಿಡ್ತಾರೆ ಇವರು. ಅಷ್ಟ ಹೇಳಿ ಅವರು ಇಡೀ ಗ್ಯಾಂಗ್ ನ ಮುಂದಕ್ಕೆ ತಳ್ಳಿ ಹಿಂದೆಗಡೆ ಇಂದ ಎಲ್ಲ ಸಾಥ್ ನೀಡಂತ ಏಕೈಕ ವ್ಯಕ್ತಿ ಅವರು. ನಮ್ಮ ಗ್ಯಾಂಗ್ ಅನ್ನು ಬೆಳೆಸಬೇಕು, ನಮ್ಮ ಪ್ರಾಣ ಕೊಡಕ್ಕೂ ರೆಡಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಉಪಾಧ್ಯಕ್ಷರಿಂದ ಅಲ್ಲ 90 ಹಾಕೋಣ, ಅದಕ್ಕೆ ಹಿಂಗೆ ಹೇಳ್ತಾರೆ. ನನ್ನ ಕೈಯಲ್ಲಿ ಆಯ್ತಾ 45 ಕುಡಿದ್ರೆ ಅಂತ ನೀನ್ ಹೇಳ. ಮುಂದ್ಲಕ್ ಮಾತಿಲ್ಲ ನಮ್ಮ ಅಧ್ಯಕ್ಷರಿಗೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯೋಚನೆ ಮಾಡ್ತಾವ್ರೆ. ಟೈಮ್ ಖರಾಬ್ ಆದ್ರೆ ಗಡಿಯಾರ ನಿಂತೋಗುತ್ತೆ, ಟೈಮ್ ನಿಲ್ಲಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಇವ್ರು ಎಷ್ಟು ಹಾಕೊಂಡವ್ರೆ ಅಂತಾನೆ ಗೊತ್ತಿರುವಂತೆ. ಈಗ ನೆಕ್ಸ್ಟ್ ವಂಡರ್ಲಾ ಮತ್ತು ಮಂಗಳೂರು ಪ್ಲಾನ್ ಮಾಡ್ತಾ ಇದಾರೆ. ಆ ಪ್ಲಾನ್ ಸಕ್ಸಸ್ ಆಗಲ್ಲ, ಅದ್ರಲ್ಲಿ 2,000 ಹೊಡಿಯೋ ಪ್ಲಾನ್ ಅಲ್ಲಿ ಇದಾರೆ. ತೋರ್ಸ್ರಿ ಮಕ್ಕ ಒಂದ್ ಸ್ವಲ್ಪ. ಮಧುಗಿರಿ ಕಿಶೋರ್ ಅವರೇ, ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಓಕೆ, ಅಧ್ಯಕ್ಷ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಅವರು. ಮೇಲ್ ಬಿದ್ದು ಮಾತಾಡ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹುಡುಗರು ಅಂದ್ರೆ ಹಂಗೆ ಸ್ವಲ್ಪ ಹಂಗೆ. ಸೋಷಿಯಲ್ ಮೀಡಿಯಾ ಹುಚ್ಚಿಲ್ಲ ಇಲ್ಲ ಪಾಪ. ಹಲೋ ಹುಚ್ಚಿದೆ ಸ್ವಲ್ಪ ಅವಾಗ. ಓಕೆ